ಇಂದಿನ ಈ ಪತ್ರಿಕಾಗೋಷ್ಠಿಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ಹಾಗೂ ಪತ್ರಿಕಾ ಬಳಗದ ಎಲ್ಲ ಮಿತ್ರರನ್ನು ಸ್ವಾಗತ ಮಾಡ್ತಾ, ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ 2 ವರ್ಷದ ಸಾಧನಾ ಸಮಾವೇಶ ಅಂತೇಳಿ ನಾಳೆಗೆ ಹೊಸಪೇಟೆಯಲ್ಲಿ ಮಾಡ್ತಾರೆ. 2 ವರ್ಷಗಳಿಂದ ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ನಾನು ಹೇಳಬಯಸ್ತೀನಿ, ಶೂನ್ಯ ಸಾಧನೆಯನ್ನು ಮಾಡಿರ್ತಕ್ಕಂಥ ಸರ್ಕಾರ. ಯಾವ ಗಲಂದಾರಿ ಕೆಲಸಗಳನ್ನು ಮಾಡಿದ್ದಾರೆ ಅಂತೇಳಿ ಇವತ್ತು ಸಾಧನೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಭ್ರಷ್ಟಾಚಾರದ ರೂಪದಲ್ಲಿ ಮರೆದಿರ್ತಕ್ಕಂಥ ಈ ಸರ್ಕಾರ ಇವತ್ತು ಸಾವಿರಾರು ಕೋಟಿಗಳ ಗುತ್ತೇದಾರರ ಬಿಲ್ಲನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಅಭಿವೃದ್ಧಿ ಕೆಲಸ ಆಗದೇ ಇರತಕ್ಕಂಥದ್ದು. ಗುತ್ತೇದಾರರು ಯಾವ ಪರಿಸ್ಥಿತಿ ಬಂದಿದೆ ಅಂದ್ರೆ, ಈ ರಾಜ್ಯದಲ್ಲಿ ಯಾವುದಾದ್ರೂ ಟೆಂಡರ್ ಕರೆದ್ರೆ ಅದನ್ನು ಆಗದೇ ಇರತಕ್ಕಂಥ ಪರಿಸ್ಥಿತಿ ಬಂದಿಲ್ಲ. ಯಾಕಂದ್ರೆ ಗುತ್ತೇದಾರರ ಅಪಾದನೆ ಮಾಡಿದ ಹಾಗೆ, ಗುತ್ತೇದಾರ ಸಂಘದವರು ಅಪಾದನೆ ಮಾಡಿದ ಹಾಗೆ 60% ಕಮಿಷನ್ ಮಾಡ್ತಕ್ಕಂಥ ಬೆಳೀತಕ್ಕಂಥ ಈ ಸರ್ಕಾರ ಇನ್ನು ಅಭಿವೃದ್ಧಿಗೆ ಯಾಕೆ ಸಾಧ್ಯ? ಹಿಂದಿನ ಬಿಲ್ಗಳನ್ನು ಕೊಡಬೇಕಾದ್ರೂ ಯಡಿಯೂರಪ್ಪನವರು ಆಮೇಲೆ ಬೊಮ್ಮಾಯಿ ಸರ್ಕಾರದಲ್ಲಿ ಏನು ಕೆಲಸಗಳಾಗಿದ್ದೋ ಆ ಬಿಲ್ಗಳು ಕೊಡೋಕ್ಕನ ಕಮಿಷನ್ ರಾಜ್ಯದಲ್ಲಿ ಮತ್ತು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಂತೂ ಅದ್ಭುತವಾದ ಆಡಳಿತ. ಯಾಕಂದ್ರೆ ನಮ್ಮ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಪೂಜೆ ಮಾಡೋದು ಮತ್ತು ಸಾಧನೆ ತಂದ ಅಂತೇಳಿ ಇಲ್ಲಿ ತೆಗೆದುಕೊಳ್ಳೋದು. ಒಬ್ಬ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇರತಕ್ಕಂಥ ಒಬ್ಬ ಶಾಸಕಿ ಈ ತಾಲೂಕಿಗೆ ಸಿಕ್ಕಾರೆ. ಅದು ಈ ತಾಲೂಕಿನ ದುರಾದೃಷ್ಟ. ಆದ್ದರಿಂದ ಇಲ್ಲಿ ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರ ಇವತ್ತು ನಿಮ್ಮ ಕಣ್ಣು ಮುಂದೆ ಇದೆ. ಕಾಂಗ್ರೆಸ್ ನಾಯಕರೇ ಇದರಲ್ಲಿ ಕಿಂಗ್ ಪಿನ್ಗಳು, ಭ್ರಷ್ಟಾಚಾರದಲ್ಲಿ ಕಿಂಗ್ ಪಿನ್ಗಳು. ವಾಲ್ಮೀಕಿ ನಿಗಮದ ಹಗರಣ 157 ಕೋಟಿ ರೂಪಾಯಿ. ಮತ್ತು ಸಚಿವ ಜಾರ್ಜ್ ಅವರು ಸ್ಮಾರ್ಟ್ ಮೀಟರ್ ಸ್ಮಾರ್ಟಾಗಿ ಕೆಲಸ ಮಾಡ್ಯಾರ. ಇದರಲ್ಲಿ ಯಾವ ರೀತಿ ಹಣ ಹೊಡಿಬೇಕು ಅಂತೇಳಿ ಸ್ಮಾರ್ಟ್ ಮೀಟರ್ನಲ್ಲಿ ಸುಮಾರು 15,000 ಕೋಟಿಗಿಂತ ಹೆಚ್ಚು ಲೂಟಿ ಮಾಡಿರ್ತಕ್ಕಂಥ ಈ ಸರ್ಕಾರ ಇನ್ಯಾವ ಸಾಧನೆ ಅಂತ ಜನರ ಮುಂದೆ ಮುಖ ತೋರಿಸ್ತಾರೆ, ಹೇಳ್ತಾರೆ. ಅಷ್ಟೇ ಅಲ್ಲ, ಕಾರ್ಮಿಕರ ಮಕ್ಕಳ ಪೌಷ್ಟಿಕ ಆಹಾರ ಕಿಟ್ ಅಂತ ಹೇಳಿದ್ರು, ಅದರಲ್ಲಿ ಕೂಡ 75% 75 ಕೋಟಿ ರೂಪಾಯಿ ಅದೊಂದು ಹಗರಣ. ಕಾರ್ಮಿಕ ಇಲಾಖೆ, ಸಂತೋಷ್ ಲಾಡ್ ಅವರ ಇಲಾಖೆ, ಮತ್ತು ಇವರೇ ಜಾರ್ಜ್ ಇರ್ಬೋದು, ಸಂತೋಷ್ ಲಾಡ್ ಇರ್ಬೋದು, ನಾಗೇಂದ್ರ ಇರ್ಬೋದು, ಇವರೆಲ್ಲರೂ ಕಾಂಗ್ರೆಸ್ ನಾಯಕರಲ್ಲ, ಅವರೇ ಕಿಂಗ್ ಪಿನ್ ಅಲ್ಲಿ, ಇವೆಲ್ಲ ಭ್ರಷ್ಟಾಚಾರ ಕಿಂಗ್ ಪಿನ್. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇರತಕ್ಕಂಥ ಮೀಸಲಾತಿ ಹಣ ಏನಿದೆ ಕಳೆದ 2 ವರ್ಷದಿಂದ ಬೇರೆ ಉದ್ದೇಶಗಳಿಗೆ ಇದನ್ನು ಬಳಕೆ ಮಾಡಿಕೊಂಡು ಇವತ್ತು ಆ ಸಮುದಾಯಕ್ಕೆ ಘನಘೋರ ಅನ್ಯಾಯವನ್ನು ಎಸಗಿರ್ತಕ್ಕಂಥ ಸರ್ಕಾರ. ಇವತ್ತು ದಲಿತ ಸಂಘಟನೆಗಳು ಹೇಳ್ತಾ ಇದ್ದಾವೆ, ರಾಜ್ಯದಲ್ಲಿ ಅನೇಕ ದಲಿತ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಹಟಾವು, ದಲಿತ ಬಚಾವು. ಇವತ್ತು ಹೇಳ್ತಾ ಹೋದರೆ ಪಟ್ಟಿ ಮಾಡಿದ್ರೆ ಭಾಳ ದೊಡ್ಡ ಪಟ್ಟಿನೇ ಇದೆ. ಇದು ಒಂದು ಜನ ವಿರೋಧಿ ಸರ್ಕಾರ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೇನೆ. ಜನರ ಅಭಿವೃದ್ಧಿಯನ್ನು ಬಯಸಿಲ್ಲ, ತಮ್ಮ ಸ್ವಂತದ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ 60% ಕಮಿಷನ್ ಹೊಡೆದು ತಾವುಗಳು ಉದ್ಧಾರ ಆಗ್ತಕ್ಕಂಥ ಕೆಲಸವನ್ನು ಈ ಕಾಂಗ್ರೆಸ್ನ ಅನೇಕ ನಾಯಕರು ಮಾಡ್ತಾ ಇದ್ದಾರೆ.
ಮತ್ತು ರಾಜ್ಯದಲ್ಲಂತೂ ಕಾನೂನು ಇಷ್ಟು ಹದಗೆಟ್ಟಿದೆ ಅಂದರೆ ಕಳ್ಳತನ, ಸುಲಿಗೆ, ಕೊಲೆ, ನಿಮ್ಗೆ ಗೊತ್ತಿದೆ. ಡ್ರಗ್ಸ್ ಮಾಫಿಯಾ ಕಂಡಲ್ಲಿ ಬೆಂಗಳೂರು ಇರ್ಬೋದು, ಮಂಗಳೂರು ಇರ್ಬೋದು, ಹುಬ್ಬಳ್ಳಿ, ಧಾರವಾಡ, ಎಲ್ಲ ಕಡೆ ಇಲ್ಲಿ ನಮ್ಮ ಇಲ್ಕಲ್ಲೇ ಡ್ರಗ್ಸ್ ಮಾಫಿಯಾ ಇದೆ. ಸುತ್ತಮುತ್ತಿರ್ತಕ್ಕಂಥ ಈ ಡಬ್ಬಿಗಳೆಲ್ಲ ಚೆಕ್ ಮಾಡಿದ್ರೆ ಅಲ್ಲೆಲ್ಲ ಡ್ರಗ್ಸ್ ಸಿಗ್ತಾವೆ. ನಂದವಾಡಿ ಅನ್ನೋ ಒಂದು ಪುಟ್ಟ ಗ್ರಾಮದಲ್ಲಿ ಡ್ರಗ್ಸ್ ಸಿಗುತ್ತದಲ್ಲ, ಪರಿಸ್ಥಿತಿ ಎಲ್ಲಿ ಮುಟ್ಟಿದೆ ಅಂತ. ಇದರಿಂದ ಯಾರಾದರೂ ಪ್ರಭಾವಿ ವ್ಯಕ್ತಿಗಳ ಗಮನ ಇರುತ್ತಲ್ಲ, ಇಲ್ಲಾಂದ್ರೆ ಹೆಂಗಾಗುತ್ತೆ ಸಾಧ್ಯತೆ? ಹಾಗಾದ್ರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಇಲ್ಲಿವರೆಗೆ ಎಷ್ಟು ಇಳಕಲ್ ನಗರದಲ್ಲಿ ಮನೆಗಳು ಕಳವಾಗಿರ್ತಕ್ಕಂಥದ್ದು, ಹಾಡು ಹೋಗಲೇ ಮನೆಗಳು ಕಳವಾಗ್ತವೆ. ಪೊಲೀಸರ ಎದುರುಗಡೆನೆ ಘಟನೆಗಳು ನಡೆದ್ರೆ, ಪೊಲೀಸ್ ಇದು ಸೈಕಲ್ ಬಿಟ್ಟು ಕಾಲ್ ಮಾಡ್ತಕ್ಕಂಥ ಘಟನೆ ನಡೆದ್ರೆ ಕಣ್ಣು ಮುಚ್ಚಿ ಕೂತಿರ್ತಾರೆ. ಇಂಥ ಒಂದು ಪರಿಸ್ಥಿತಿ. ಮತ್ತು ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ಸಿದ್ದರಾಮಯ್ಯನವರು ಆರ್ಥಿಕ ಪರಿಸ್ಥಿತಿ ಸುಭದ್ರವಾಗಿದೆ ಅಂತ. ಎಲ್ಲರೂ ಸುಭದ್ರವಾಗಿ ಯಾವ ಯೋಜನೆಗಳನ್ನು ಇವತ್ತು ಈ ರಾಜ್ಯದಲ್ಲಿ ಜಾರಿ ಮಾಡಿದರೆ ಅದನ್ನೇ ಮಾತಾಡ್ತಿದ್ರೆ ಗ್ಯಾರಂಟಿ ಹೇಳ್ತಾರೆ. ಗ್ಯಾರಂಟಿ ಹೇಳಿ ಎಷ್ಟು? ಹಾಲು, ನೀರು, ವಿದ್ಯುತ್ತು, ಡೀಸೆಲ್ಲು ಎಲ್ಲ ಬೆಲೆ ಏರಿಸಿ. ಯಾವ ಬೆಳೆಸಿರಿ? ಸುಭದ್ರವಾಗಿದೆ ಅಂತ. ಎಲ್ಲರೂ ಸುಭದ್ರವಾಗಿ ಯಾವ ಯೋಜನೆಗಳನ್ನು ಇವತ್ತು ಈ ರಾಜ್ಯದಲ್ಲಿ ಜಾರಿ ಮಾಡಿದರೆ ಅದನ್ನೇ ಮಾತಾಡ್ತಿದ್ರೆ ಗ್ಯಾರಂಟಿ ಹೇಳ್ತಾರೆ. ಗ್ಯಾರಂಟಿ ಹೇಳಿ ಎಷ್ಟು? ಹಾಲು, ನೀರು, ವಿದ್ಯುತ್ತು, ಡೀಸೆಲ್ಲು ಎಲ್ಲ ಬೆಲೆ ಏರಿಸಿ. ಯಾವ ಬೆಳೆಸಿರಿ? ಆಮೇಲೆ ಬೇರೆ ಬೇರೆ ಶುಲ್ಕ, ಈ ಸ್ಟಾಂಪ್ ಡ್ಯೂಟಿ ಇರ್ಬೋದು, ಅದನ್ನು ಏರಿಸಿರ್ತಕ್ಕಂಥದ್ದು. ಏನೋ ಒಬ್ಬ ಸಣ್ಣ ಪಾಪ ಒಂದು ಒಪ್ಪಂದ ಮಾಡ್ಕೊಂಡು ಅಂತೇಳಿ ಒಂದು ₹100 ಬಾಂಡ್ ಪೇಪರ್ ಮೇಲೆ 20 ರೂಪಾಯಿ ಅಗ್ರಿಮೆಂಟ್ ಮಾಡಿ, 20 ರೂಪಾಯಿ ಬಾಂಡ್ ಪೇಪರ್ ಮೇಲೆ ಅಗ್ರಿಮೆಂಟ್ ಮಾಡ್ತೀವಿ. ಅವತ್ತು ಈಗ 100, 500, 1000 ಗಟ್ಟಲೆ. ಈ ರೀತಿ ಜನಸಾಮಾನ್ಯರ ಜೀವನದಲ್ಲಿ ಆಟ ಆಡ್ತಕ್ಕಂಥ ಈ ಸರ್ಕಾರ ಜನಸಾಮಾನ್ಯರ ಬಗ್ಗೆ ಕಿಂಚತ್ತೂ ಕೂಡ ಕಾಳಜಿ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆರೋಗ್ಯ ಇಲಾಖೆಯಲ್ಲಿ, ವಿಶೇಷವಾಗಿ ಆರೋಗ್ಯ ಇಲಾಖೆಯಲ್ಲಿ ಗರ್ಭಿಣಿಯರು ಮತ್ತು ಬಾಣಂತಿಯರು ಎಷ್ಟು ಜನ ಸಾವನ್ನಪ್ಪಿರ್ತಕ್ಕಂಥದ್ದು. ಇದೆಂಥ ದುರಂತ, ದುರಾದೃಷ್ಟ ನಮ್ಮ ರಾಜ್ಯದ್ದು. ಯಾಕಂದ್ರೆ ನಮ್ಮ ಪ್ರಧಾನಮಂತ್ರಿಗಳು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ, ಇವರು ಬೇಟಿ ನೋಡೋದು ಬೇಡ, ತಾಯಿ ನೋಡೋದು ಬೇಡ ಅನ್ನೋ ಒಂದು ಲೆಕ್ಕದಲ್ಲಿ ಕೂತಿದ್ದಾರೆ. ಒಬ್ಬ ಗರ್ಭಿಣಿ ಅಥವಾ ಹೆತ್ತ ಗರ್ಭಿಣಿ ಸತ್ರ ಮಗನೂ ಸಾಯ್ತಾರೆ. ಬಾಣಂತಿ ಸತ್ರ, ಬಾಣಂತಂದ್ರೆ ಹೆರಿಗೆ ಆದಂತ ಬಾಣಂತಿ ಸತ್ತಂದ್ರೆ ಮಗುವಿನ ಪರಿಸ್ಥಿತಿ ಏನು? ಅಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಇದೆ. ಸುಮಾರು 2600ಕ್ಕೂ ವೈದ್ಯರ ಸಿಬ್ಬಂದಿ ಖಾಲಿಯಾದ ಹುದ್ದೆಗಳು, 2600ಕ್ಕೂ ಹೆಚ್ಚು ವೈದ್ಯರ ಸಿಬ್ಬಂದಿಗಳು ಖಾಲಿ ಇದ್ದಾವೆ. ಅವನ್ನ ಇಲ್ಲಿವರೆಗೂ ಕೂಡ ಭರ್ತಿ ಮಾಡೋಕ್ಕಾಗಿಲ್ಲ. ಮತ್ತು ಇನ್ನೇನು ಸಾಧನೆ ಇವರು? ಆದ್ದರಿಂದ ಈ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಒಂದು ಭ್ರಷ್ಟ ಸರ್ಕಾರ, ಕಮಿಷನ್ ಸರ್ಕಾರ, ಸಾಧನೆ ಶೂನ್ಯವಾಗಿರ್ತಕ್ಕಂಥ ಸರ್ಕಾರ. ಜೊತೆಗೆ ಈ ಮಹಾಪುರುಷ ಅದನಲ್ಲ ವಿಜಯಾನಂದ ಕಾಶ್ಯಪ್, ಇವರು ಟೂರಿಂಗ್ ಟಾಕೀಸ್ ಅಂತ ಹೇಳಿ ಎಲ್ಲಿ ಹೇಳೋದು ಕೇಳಿದ, ಈ ಇಳಕಲ್ ನಗರಕ್ಕೆ ವಾಟರ್ ಟ್ಯಾಂಕ್ ನಮ್ಮ ಕಾಲದಲ್ಲಿ ಪ್ರಾರಂಭ ಆಗಿ ಅದನ್ನು ಇವರು ಬಂದು ಕಮಿಷನ್ಗೋಸ್ಕರ ಬಂದ್ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಜಾಗ ಮೊನ್ನೆ ಮತ್ತೆ ಅದನ್ನು ಮಾಡಿ ಉಲ್ಟಾ ಪೂಜೆ ಮಾಡ್ಯಾರ. ಹೆಂಗೆ ಪೂಜೆ ಮಾಡ್ಯಾರ? ಅದಕ್ಕೆ ಬಟ್ಟೆ ಕಟ್ಟಿದ್ರು ಸುತ್ತ, ಬಟ್ಟೆ ಕಟ್ಟಿ ಅಂದ್ರೆ ನಾಚಿಕೆ, ಮಾನ ಮರ್ಯಾದೆ ಇದ್ದವರು ಮಾಡತಕ್ಕಂಥ ಕೆಲಸ. ತನ್ನ ತಪ್ಪನ್ನ ಮುಚ್ಕೊಳಕ ಇವ್ರು ಟೂರಿಂಗ್ ಟ್ಯಾಗ್ ಬಿಡ್ರಿ. ನಾನು ಟೂರಿಂಗ್ ಟ್ಯಾಗ್ ಹೇಗೆ ತೋರಿಸ್ತದ ಬಾಯಿ
ಒಂದು ಹೊಲ ಡೆವಲಪ್ಮೆಂಟ್ ಮಾಡಿ ಒಬ್ಬ ರೈತನಾಗಿ ನಿಂತು ಇಲ್ಲೇ ಪಕ್ಕದಲ್ಲೇ ತಿಂಗಳಾಗಟ್ಟಲೆ ಹೊಲದಲ್ಲೇ ನಿಂತು ಬಿಸಿಲಲ್ಲಿ ನಿಂತು ಬೆಳಗ್ಗೆ ಒಂದು ಸಾಯಂಕಾಲದವರೆಗೆ ನಿಂತು ಇಲ್ಲೇ ಅಭಿವೃದ್ಧಿ ಮಾಡಿದ್ವಿ. ಏನು ಅಭಿವೃದ್ಧಿ? ಭೂಮಿಯನ್ನು ಲೆವೆಲ್ ಮಾಡಿಸಿದ್ವಿ. ನಿಂತರ ರಿಸಾರ್ಟ್ ಮಾಡೋಕ್ಕೆ ಹೋಗಿಲ್ಲ. ಒಬ್ಬ ರೈತನಾಗಿ ಕೆಲಸ ಮಾಡಿ ಇಲ್ಲೇ ನಿಂತು ಮಾಡಿದ್ವಿ. ಬೇಕಾದ್ರೆ ಬಂದು ನೋಡ್ಕೊಂತ ಹೋಗಿದ್ರು ಗೊತ್ತಾಗುತ್ತೆ ಯಾರ್ದು ಟೂರಿಂಗ್ ಪ್ಯಾಕೇಜು, ಯಾರ್ದು ನಿಜವಾದ ಜನಪರ ಕಾಳಜಿ ಅನ್ನೋದು ಗೊತ್ತಾಗುತ್ತಾ. ನಿನ್ನಿಂದ ನಾನೇನು ಜನಪರ ಕಾಳಜಿ ಕಲಿಬೇಕಾಗಿಲ್ಲ, ನಿನ್ನಿಂದ ನಾನೇನು ಬುದ್ಧಿ ಕಲಿಬೇಕಾಗಿಲ್ಲ. ನಿನ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿತ್ವ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲರಿಗೂ ಜನಸಾಮಾನ್ಯರು ಕೂಡ ಮಾತಾಡ್ಕೊಳ್ತಕ್ಕಂಥ ಒಂದು ವ್ಯಕ್ತಿತ್ವ ಇರೋದ್ರಿಂದ ಒಂದು ಚಿಕ್ಕ ಮಗುನೂ ಕೂಡ ನಿನ್ನ ಬಗ್ಗೆ ತಾತ್ಸಾರ ಮನೋಭಾವದಿಂದ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಿನ್ನ ಕಡೆ ಸರ್ಟಿಫಿಕೇಟ್ ನನಗೆ ಬೇಕಾಗಿಲ್ಲ. ಮೊದಲ ನಿನ್ನ ನಡೆಯುವ ನೀ ಏನು ಮಾಡಿದ್ರು ಜನರಿಗೆ ನಿನ್ನ ಮೇಲೆ ವಿಶ್ವಾಸ ಇಟ್ಟು, ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಓಟ್ ಹಾಕಿ ಕಳಿಸಾರ. ನಿಮ್ಮ ಗ್ಯಾರಂಟಿಗಳನ್ನು ನಂಬಿ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಎಲ್ಲ ವರ್ಷನೂ ದುಬಾರಿ ಮಾಡಿ ಇವತ್ತು ಜನಸಾಮಾನ್ಯರು ಕೂಡ ಪರದಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ಇಲ್ಲೇನು ಗಣತಾಗಿ ಅಭಿವೃದ್ಧಿ ಮಾಡಿದೆ ಅನೇಕ ಸಂದರ್ಭದಲ್ಲಿ ಕೇಳಿದ್ರೆ ಏನಿದಾವ ಅಭಿವೃದ್ಧಿ ಕೊಡಬಹುದು ಏನಿದೆ? ಏನು ಬಂದವ? ಕೆರೆ ನೀರು ತುಂಬಿದ, ಕೆರೆ ತುಂಬಿದ ನಾನು ಅದರ ನೀರು ಉಲ್ಟಾ ಪೈಪ್ಲೈನ್ ಮುಖಾಂತರ ನಿನ್ನೆ ರಿಸಾರ್ಟ್ ತೊಗೊಳಕೈತಿ. ನನಗೆ ಗೊತ್ತಿಲ್ಲ, ಮೊನ್ನೆ ನಾನು ಹೋಗ್ಬೇಕಾದ್ರೆ ನೋಡಿದ ಶಿವಮೂರ್ತಿ ಕೆರೆ ತುಂಬಿದ್ವಿ. ಆ ಕೆರೆಯಿಂದ ಪೈಪ್ಲೈನ್ ತಾನು ಹೊಲಕ್ಕೆ ಮಾಡ್ಕೊಂಡ ಆ ರಿಸಾರ್ಟ್ ಹೊಲಕ್ಕಲ್ಲ, ಹೊಲ ಆದ್ರೆ ಒಬ್ಬ ರೈತ ಪಾಪ ಬೆಳೀಲಿ ರಿಸಾರ್ಟಿಗೆ ಮಜಾ ಮಾಡಿಟ್ಟು. ನಾನು ಮಾಡಿರ್ತಕ್ಕಂಥದ್ದು ಇವತ್ತು ಈ ದೇಶಕ್ಕೆ ಆಹಾರ ಧಾನ್ಯಗಳನ್ನು ಬೆಳೆಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಅವತ್ತಿಂದ ಮಾಡ್ತಿದ್ದೀನಿ, ಇವತ್ತು ಮಾಡ್ತೀನಿ. ನಾನು ಇಲ್ಲೇ ಕೂತರೂ ಕೂಡ ಇಲ್ಲೇ ಟೂರಿಸ್ಟ್ ಪ್ಯಾಕೇಜ್ ಮಾಡ್ಯಾರ, ಹೋಗೋದು ಬರೋದು, ಇಲ್ಲಿ ಬಂದು ಸುದ್ದಿಗೋಷ್ಠಿ ಮಾಡ್ತಾರೆ ನಾಳೆ ಅಂತ ಹೇಳೋದು. ನೀ ಏನು ಮಾಡಿಪ್ಪ? ನೀ ಮಾಡಿದ್ದು ಗೊತ್ತಿಲ್ಲ, ನಿಂದು ಹೇಳೋದು. ನಂದೇನು ಹೇಳ್ತೀನಿ? ಅಧಿಕಾರ ನಿಮ್ಗೆ ಕೊಟ್ಟಾರ, ನನ್ನೇನು ಪ್ರಶ್ನೆ ಮಾಡ್ತೀನಿ? ಯಾವುದು ಹೊಸ ಯೋಜನೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ ಟೆಂಡರ್ ಕರೆದು ಇಂಥ ಹೊಸ ಯೋಜನೆ ಪ್ರಾರಂಭ ಮಾಡಿರುತ್ತೆ? ಇಲ್ಕಲ್ಲಿ ಕುಡಿಯೋ ನೀರು ಆಲ್ಮಟ್ಟಿ ನಾನು ನೀರ್ತಂದೆ, ನೀರಾವರಿ ಯೋಜನೆ ನೀ ಮಾಡಿದ, ಕೆರೆ ತುಂಬ ಯೋಜನೆ ನೀ ಮಾಡಿದ, ಹನಿ ನೀರಾವರಿ ಯೋಜನೆ ನೀ ಮಾಡಿದ. ನನ್ನ ಸರ್ಕಾರದಲ್ಲಿ ನಾನು ಮಾಡಿರ್ತಕ್ಕಂಥ ಜನರಿಗೆಲ್ಲ ಗೊತ್ತೈತಿ. ನೀನು ನಾನು ಮಾಡೀನಿ ಅಂತೇಳಿ ನಿನ್ನ ಹಣಗಳು ಇಷ್ಟ ಇದೆ. ಏನಂದ್ರೆ ನಾವು ಮಾಡಿದ ಕೆಲಸ, ನಾವು ಪೂಜೆ ಮಾಡಿದ ಕೆಲಸ ಒಳ್ಳೆ ಅದನ್ನ ಬಟ್ಟೆ ಮುಚ್ಚಿಕೊಂಡು ಪೂಜೆ ಮಾಡೋದು. ಅದು ಸುತ್ತಾದ ಬಟ್ಟೆ ಸುತ್ತಿ ಪೂಜೆ ಮಾಡೋದು. ಇಷ್ಟು ಬಿಟ್ಟರು ನಿನ್ನ ಸಾಧನೆ ಏನಿಲ್ಲ, ಶೂನ್ಯ. ಅದಕ್ಕೆ ಈ ಕಾಂಗ್ರೆಸ್ಸಿಂದು ಈ ಶಾಸಕರದ್ದು ಶೂನ್ಯ ಸಾಧನೆ. ಇದರಲ್ಲಿ ಯಾವುದೇ ಸದನ ಸಮಾವೇಶ ಮಾಡೋದ್ರಲ್ಲಿ ಅರ್ಥ ಇಲ್ಲ.